ರಾಷ್ಟ್ರೀಕೃತ ಮತ್ತು ರಾಜ್ಯ ಸರ್ಕಾರಗಳೇನು ನಾವು ರಾಷ್ಟ್ರೀಕೃತ ಏನು ಕೃಷಿ ಸಾಲ ಮಾಡಿದ್ದೇವೆ ಅದು ಸಂಪೂರ್ಣವಾಗಿ ಯಾವುದೇ ಷರತ್ತಿಲ್ಲದೆ ಮನ್ನಾ ಮಾಡಬೇಕು. ಮತ್ತೆ ಹೊಸ ಕೃಷಿ ಸಾಲ ಅಂತೇಳಿ 10 ಲಕ್ಷ ನೀಡಬೇಕು. ಅದ್ರ ಜೊತೆಗೆ ಇವತ್ತು ಮಾವು ಸಂಸ್ಕರಣಾ ಮತ್ತು ಕೃಷಿ ಆಧಾರಿತ ಕೈಗಾರಿಕೆಗಳು ಪ್ರತಿ ತಾಲೂಕಲ್ಲೂ ಸ್ಥಾಪನೆ ಆಗಬೇಕು. ಎಲ್ಲೋ ಗೋಮಾಲ ಇರ್ತದೆ, ಯಾರೋ ಎತ್ಕೊಂಡು ಹೋಗ್ತಾರೆ. ಅದರ ಬದಲು ಇವಾಗ ಬಂಗಾರಪೇಟೆ ಇದೆ, ಬಂಗಾರಪೇಟೆಯಲ್ಲಿ 1000 ಎಕರೆ ಗುರುತಿಸಿ ಕೃಷಿ ಆಧಾರಿತ ಮತ್ತು ಮಾವು ಸಂಸ್ಕರಣಾ ಘಟಕ ಮತ್ತು ಈ ಆಲೂಗಡ್ಡೆ ರೇಟೇ ಇಲ್ಲ, ಒಳ್ಳೆ ಉತ್ತಮವಾದ ಬೆಲೆ ಬಂದೈತೆ. ಆ ಆಲೂಗಡ್ಡೆ ರೇಟ್ ಇಲ್ದಾಗ ಏನಾಗ್ತದೆ ಅಂದ್ರೆ ಇವಾಗ ಕೋಲ್ಡ್ ಸ್ಟೋರೇಜು ಇಲ್ಲ, ಇವರು ವ್ಯಾಪಾರಸ್ಥರು ಎತ್ಕೊಂಡು ಹೋಗಿ ಮಡಗ್ತಾ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿರುವಾಗ ಅದನ್ನ ಅಂದ್ರೆ ಸುಮಾರು ಅಂದ್ರೆ ಕೋಲಾರ ಜಿಲ್ಲಾದಂತ ಒಂದು 20 ಲಕ್ಷ ಮೂಟೆ ಸಾಮರ್ಥ್ಯವುಳ್ಳ ಶೀತಲ ಘಟಕ ನಿರ್ಮಾಣ ಮಾಡಬೇಕು. ಮತ್ತೆ ಕೃಷಿ ಆಧಾರಿತ ಕೈಗಾರಿಕೆ ನಾವು ಹೇಳಿದೀವಿ. ಮತ್ತೆ ನರೇಗಾದಲ್ಲಿ ಒಂದು ಉದ್ಯೋಗ ನೀಡಬೇಕು. ಮತ್ತೆ ಈ ಒಂದು ಹೊಸ ತಳಿಯ ಬೀಜಗಳನ್ನ ರೈತರ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಸಂಬಂಧಪಟ್ಟ ಇಲಾಖೆ ಅದು ನನ್ನ ಸಮಸ್ಯೆ ಬೇರೆ ಹೇಳ್ತಾ ಇರೋದು. ಅವ್ರೊಂದು ಸಭೆ ಕರೆದು ಕೃಷಿ ಮತ್ತು ತೋಟಗಾರಿಕೆ ಒಂದು ಸಭೆ ಕರೆದು ಹೊಸ ತಳಿಗಳನ್ನ ಯಾರು ಮಾರಾಟ ಮಾಡ್ತಾ ಇದ್ದಾರೆ, ಎಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ, ಯಾಕದು ಇದಿಲ್ಲ. ಯಾಕಂದ್ರೆ ಬೆಳೆ ನಷ್ಟ ಆದಾಗ ನಾವು ನಿಮ್ಮನ್ನೇ ಕೇಳಬೇಕು. ಅದನ್ನೊಂದು ಮೀಟಿಂಗ್ ಮಾಡಿ ನಾಳೆ ಅಂಬೇಡ್ಕರ್ ಜಯಂತಿ ಮುಗಿದೋತಾನೆ ಅದೊಂದು ಇದು ಮಾಡಿ ಅಂತೇಳಿ ಒಂದಿದ್ದು. ಭೂಮಿ ತಾಯಿಯನ್ನೇ ನಂಬಿ ಲಕ್ಷಾಂತರ ರೂಪಾಯಿ ಖಾಸಗಿ ಸಾಲ ಮಾಡಿ ಭೂಮಿ ತಾಯಿಯ ಮೇಲೆ ನಂಬಿಕೆ ಇಟ್ಟು ಇವತ್ತು ಬೆಳೆದಿರುವಂತಹ ಎಲ್ಲಾ ಬೆಳೆಗಳಿಗೆ ಬೆಲೆ ಕುಸಿತವಾಗಿದೆ. ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರನ್ನ ರಕ್ಷಣೆ ಮಾಡ್ತೀವಿ ಅಂತೇಳಿ ಹಸಿರು ಟುವಾಲ್ ಹಾಕೊಂಡು ರೈತರ ಮೇಲೆ ಪ್ರಮಾಣ ಮಾಡಿ ಇವತ್ತು ಸರ್ಕಾರವನ್ನು ರಚನೆ ಮಾಡ್ತಾರೆ. ಆ ನಂತರ ಕೃಷಿ ಕ್ಷೇತ್ರವನ್ನು ಅನ್ನದಾತನನ್ನು ಸಂಪೂರ್ಣವಾಗಿ ಮರೆತು ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಈ ಒಂದು ಕಾರ್ಪೊರೇಟ್ ಕಂಪನಿಗಳು ಕೃಷಿ ಕ್ಷೇತ್ರವನ್ನು ಇವತ್ತು ಹಡ ಇಡ್ತಾ ಇದ್ದಾರೆ. ಇವತ್ತು ತಾವು ಹಾಕಿದ ಬಂಡವಾಳ ಕೈಗೆ ಸಿಗದೆ ರೈತ ಪರದಾಡ್ತಾ ಇದ್ದಾನೆ. ಆಲೂಗಡ್ಡೆ ಬೆಳೆದಿದ್ದಾರೆ, 6 ವರ್ಷದ ನಂತರ ಉತ್ತಮವಾದಂತಹ ಫಸಲು ಬಂದೈತೆ. ಆದ್ರೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದಿಂದ ಆ ಗಡ್ಡೆನ ತುಂಬೋರೇ ಇಲ್ಲ, ತೋಟಗಳಲ್ಲೇ ಕೊಳಿತಾ ಇದೆ. ಇನ್ನು ಟೊಮೆಟೊ ಈಗಂತೂ ಚಿಗುರ್ತಾ ಇದೆ, ಮತ್ತೆ ಆ ಒಂದು ವ್ಯಾಪಾರ ಸಂಪೂರ್ಣವಾಗಿ ಕುಸಿತ ಆಗ್ತಾ ಇದೆ. ನಾವು ಕೇಳ್ತಾ ಇರೋದಿಷ್ಟೇ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆ ಬೆಳೆದಿರುವಂತ ರೈತ ಇವತ್ತು ಬೀದಿಗೆ ಬಿದ್ದಿದ್ದಾನೆ. ರಾಷ್ಟ್ರೀಕೃತ ಮತ್ತು ಸಹಕಾರ ಬ್ಯಾಂಕ್ಗಳಲ್ಲಿ ರೈತರು ಮಾಡಿರುವ ಕೃಷಿ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ಮತ್ತೆ ರೈತರಿಗೆ ಯಾವುದೇ ಷರತ್ತು ಇಲ್ಲದಂತೆ 10 ಲಕ್ಷದವರೆಗೆ ಕೃಷಿ ಸಾಲ ನೀಡಬೇಕು. ಸ್ಥಗಿತವಾಗಿರುವ ನರೇಗಾ ಕಾಮಗಾರಿಯನ್ನು ಮುಂದುವರಿಸಬೇಕು. 365 ದಿನಗಳ ಕಾಲ ದುಡಿಯುವ ಕೈಗೆ ಕೆಲಸ ನೀಡಬೇಕು. ಮತ್ತು ಯುದ್ಧದ ನೆಪದಲ್ಲಿ ಕೃಷಿ ಕ್ಷೇತ್ರಕ್ಕೆ ಅವಶ್ಯಕತೆ ಇರುವ ಕೃಷಿ ಉಪಕರಣಗಳನ್ನು ಮತ್ತು ಕಚ್ಚಾ ತೈಲಗಳನ್ನು ಏನು ನೆಪದಲ್ಲಿ ಇವತ್ತು ಬೆಲೆ ಏರಿಕೆ ಮಾಡಿ ಅದರ ನಿಯಂತ್ರಣಕ್ಕೆ ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕು. ಮತ್ತು ಕೃಷಿ ಆಧಾರಿತ ಮಾವು ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆ ಮಾಡುವ ಜೊತೆಗೆ ಪ್ರತಿ ಜಿಲ್ಲೆಯಲ್ಲೂ 20 ಲಕ್ಷ ಮೂಟೆ ಸಾಮರ್ಥ್ಯವುಳ್ಳ ಶೀತಲ ಘಟಕಗಳನ್ನು ಸ್ಥಾಪನೆ ಮಾಡುವ ಮುಖಾಂತರ ನಗ್ಗಟ್ಟದಲ್ಲಿರುವ ರೈತ ಕುಲವನ್ನು ರಕ್ಷಣೆ ಮಾಡಬೇಕೆಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಈ ನಾವು ತರಕಾರಿ ಸಮೇತ ಬಂಗಾರಪೇಟೆಯ ಆಸ್ಪತ್ರೆ ವೃತ್ತದಲ್ಲಿ ಹೋರಾಟ ಮಾಡುವ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಪ್ರಧಾನಮಂತ್ರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ರೈತ ಉಳಿದರೆ ದೇಶ ಉಳಿತದೆ. ರೈತ ಏನಾದ್ರೂ ಇವತ್ತು ಬೀದಿಗೆ ಬಿದ್ದಿದ್ದಾನಂದ್ರೆ ಆ ಶಾಪ ನಮ್ಮನ್ನಾಳುವ ಸರ್ಕಾರಕ್ಕೆ ತಡೆದ ದೂರ ಇಲ್ಲ. ಅದಕ್ಕೆ ಹೇಳ್ತೇನೆ, ಆ ಕಷ್ಟಪಟ್ಟು ಬೆಳೆದಿರುವ ರೈತರ ಬೆವರಿಗೆ ತಕ್ಕಂತೆ ನೀವು ಅವರಿಗೆ ಬೆಲೆಯನ್ನು ನೀಡಬೇಕು. ಮತ್ತೆ ಕೃಷಿ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ಹೊಸದಾಗಿ ಕೃಷಿ ಸಾಲವನ್ನು ನೀಡಬೇಕಂತೇಳಿ ರೈತರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ.